ಬೀದರ್ನ ಸರ್ಕಾರಿ ಶಾಲೆ ಮಕ್ಕಳಿಗೆ ಹುಳ ಭಾಗ್ಯ ಮಧ್ಯಾಹ್ನದ ಬಿಸಿ ಊಟಕ್ಕೆ ಬಳಸುವ ಅಕ್ಕಿಯಲ್ಲಿ ಹುಳಗಳು ಪತ್ತೆಯಾಗಿದೆ. ಔರಾದ್ ತಾಲೂಕಿನ ಸುಂದಾಳ ಗ್ರಾಮದ ಶಾಲೆಯ ಅಕ್ಕಿಯಲ್ಲಿ ಹುಳಗಳು ಪತ್ತೆಯಾಗಿದೆ. ಬೀದರ್ನ ಸರ್ಕಾರಿ ಶಾಲೆ ಮಕ್ಕಳಿಗೆ ಹುಳ ಭಾಗ್ಯ ಮಧ್ಯಾಹ್ನದ ಬಿಸಿ ಊಟಕ್ಕೆ ಬಳಸ್ತಾರಲ್ಲ ಅಕ್ಕಿ, ಅದರಲ್ಲಿ ಹುಳುಗಳು ಪತ್ತೆಯಾಗಿದೆ. ಔರಾದ್ ತಾಲೂಕಿನ ಸುಂದಾಳ ಗ್ರಾಮದ ಶಾಲೆ ಇದು. ಶಾಲೆಗೆ ಭೇಟಿ ನೀಡಿದ್ದಾರೆ ಬಿಜೆಪಿಯ ಶಾಸಕ ಪ್ರಭು ಚೌಹಾಣ್ ಅವರು. ಆ ವೇಳೆ ಗರಂ ಆಗಿದ್ದಾರೆ. ಅಧಿಕಾರಿಗಳ ಮೇಲೆ ಅಕ್ಕಿ ಎಸೆದು ಶಾಸಕ ಪ್ರಭು ಚೌಹಾಣ್ ಅವರು ತರಾಟೆ ತೆಗೆದುಕೊಂಡಿದ್ದಾರೆ. ನೀವು ನಿಮ್ಮನೆಯಲ್ಲಿ ಇಂತಹ ಅಕ್ಕಿಯನ್ನೇ ಬಳಸ್ತೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಏನ್ ಮಾಡಬೇಕು? ಎಲ್ಲಾ ಅಧಿಕಾರಿಗಳು ಲೂಟಿ ಮಾಡ್ತಿದ್ದಾರಾ? ನೀವು ಹೀಗೆ ಮಾಡಿದ್ರೆ ಮಕ್ಕಳ ಶಾಪ ನಿಮಗ್ ತಟ್ಟುತ್ತೆ ಅಂತ ಗರಂ ಆಗಿದ್ದಾರೆ ಶಾಸಕರು. ಅಕ್ಷರ ದಾಸೋಹ ಇಲಾಖೆ ಎಡಿ ಏನಿದ್ದಾರೆ ಧೂಳಪ್ಪ ಮತ್ತೆ BRC ಪ್ರಕಾಶ್, ಇವರಿಬ್ಬರಿಗೂ ಕೂಡ ಚಳಿ ಬಿಡಿಸಿದ್ದಾರೆ. ಪಕ್ಕದಲ್ಲೇ ಕುಳಿತಿದ್ದ ತಹಶೀಲ್ದಾರ್ ಮಹೇಶ್ ಪಾಟೀಲ್ಗೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ ಪ್ರಭು ಚೌಹಾಣ್ ಅವರು. ನಿಮ್ಮನೇಲಿ ನೀವು ಇದೇ ತರದ ಅಕ್ಕಿ ಬಳಸ್ತೀರಾ? ಮಕ್ಕಳಿಗೆ ಯಾಕೆ ಈ ತರದ ಕಳಪೆ ಗುಣಮಟ್ಟದ ಆಹಾರ ಕೊಡ್ತಾ ಇದ್ದೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. इधर क्या बोला, स्टाफ है बोला, होने ऊपर नीचे हाथ डाला, ऐसा अक्की है. आपके घर में चलता क्या ऐसा? नहीं, आपके घर में ऐसा चलता क्या? बोलो, आपके बेटे खिलाएंगे क्या ऐसा? बोलो, BRC तम हिंगा ಮಾಡ್ಲಿ ಏನ್ ಮಾಡ್ಲಿ ಹೇಳ್ರಿ. ಯಾಕೆ ಲೂಟಿ ಮಾಡ್ತಾ ಇದ್ರಿ ಎಲ್ಲ ಅಧಿಕಾರಿ? ಯಾಕೆ ಹೆಂಗ್ ಮಾಡ್ತೀರಿ? ಅವರು ಮದುವೆ ಹೊರಟಾದ್ರೆ ಏನ್ ಜವಾಬ್ದಾರಿ? ಕಾಲ್ ಮರಗಾದ ಕೋನ್ ತೆಗೆ उसको ಯಾಕೆ ಹೇಳಿಲ್ಲ ಮುಂಚೆ? ಯಾಕೆ ತಮ್ಮ ಡ್ಯೂಟಿ ಇಲ್ಲ? ಯಾಕೆ ಹೇಳಿಲ್ಲ? ಯಾಕೆ ರಿಪೋರ್ಟ್ ಮಾಡಿಲ್ಲ? ಯಾಕೆ ರಿಪೋರ್ಟ್ ದುಳಪ್ಪ ಯಾಕೆ ರಿಪೋರ್ಟ್ ಮಾಡಿಲ್ಲ? ಯಾಕೆ ಹೇಳಿಲ್ಲ? ಯಾವ ಜವಾಬ್ದಾರಿ ಅವಿ ಇಲ್ಲ? ನೋಡ್ರಿ ಯಾವ್ದ್ರ ನೋಡ್ರಿ ಯಾವ್ದಿಂದ ನೋಡ್ರಿ. ಶಿವಯ್ಯ ಮಠಪತಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಯ್ಯ, ಮಕ್ಕಳಿಗೆ ಆ ತರದ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಮಾಡ್ತಾ ಇರುವಂತ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಏನೆಲ್ಲ ನಡೀತಲ್ಲಿ? ಪ್ರಭು, ಹೌದು. ಏನು ಔರಾದ್ ತಾಲೂಕಿನ ಸುಂದಾಳ ಗ್ರಾಮದ ಆ ಕಡೆ ಬಿಜೆಪಿಯ ಮಾಜಿ ಸಚಿವರು ಮತ್ತು ಸದ್ಯಕ್ಕೆ ಔರಾದ್ನ ಶಾಸಕರಾಗಿರುವಂತಹ ಪ್ರಭು ಚೌಹಾಣ್ ಅವರು ಗ್ರಾಮ ಸಂಚಾರವನ್ನ ಹಮ್ಮಿಕೊಳ್ತಾರೆ. ಅಂದ್ರೆ ಅಲ್ಲಿ ಗ್ರಾಮಗಳಿಗೆ ಆಗ್ತಿರುವಂತಹ ಅಲ್ರಿ ಜನರಿಗೆ ಆಗ್ತಿರುವಂತಹ ಏನೇನು ಸಮಸ್ಯೆಗಳಿದಾವೆ ಒಂದು ಅಹವಾಲು ಸ್ವೀಕಾರ ಮಾಡುವ ನಿಟ್ಟಿನಲ್ಲಿ ಗ್ರಾಮಕ್ಕೆ ಹೋದ ತಕ್ಷಣ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬರುತ್ತಿರುವಂತಹ ಬಿಸಿ ಊಟದಲ್ಲಿ ಹುಳ ಪತ್ತೆ ಆಗುತ್ತೆ. ಹುಳ ಪತ್ತೆ ಆದ ತಕ್ಷಣ ಪ್ರಭು ಚೌಹಾಣ್ ಅವರು ಅಧಿಕಾರಿಗಳ ಮೇಲೆ ಗರಂ ಆಗಿರುವಂತಹ ಒಂದು ಪ್ರಸಂಗ ನಡೆದಿರುವಂತದ್ದು. ಈ ಹಿಂದೆ ಕೂಡ ಔರಾದ್ ತಾಲೂಕಿನ ಸರ್ಕಾರಿ ಶಾಲೆಗಳ ಏನು ಬಿಸಿ ಊಟಕ್ಕೆ ಹೋಗ್ತಿರುವಂತಹ ಒಂದು ಆಹಾರ ಪದಾರ್ಥಗಳು ಕಳಪೆ ಮಟ್ಟದ ದಿಂದ ಕೂಡಿವೆ ಮತ್ತು ಅದರಲ್ಲಿ ಹುಳಗಳು ಪತ್ತೆ ಆಗ್ತಿದ್ದಾವೆ ಅಂತ ಪದೇ ಪದೇ ಅಲ್ಲಿನ ಜನರಾಗಿರ್ಬೋದು ಮತ್ತೆ ಸಾಮಾಜಿಕ ಹೋರಾಟಗಾರರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಆ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಏನು ಶಾಸಕರು ಕೂಡ ಹೋದಂತ ತಕ್ಷಣದಲ್ಲಿ ಆ ಸರ್ಕಾರಿ ಶಾಲೆಯಲ್ಲಿ ಹುಳಗಳು ಪತ್ತೆಯಾಗಿತ್ತು. ಒಂದು ಆಹಾರ ಪದಾರ್ಥದಲ್ಲಿ ಹುಳಗಳು ಪತ್ತೆಯಾಗಿತ್ತು. ಈ ಹಿನ್ನೆಲೆ ಶಾಸಕ ಪ್ರಭು ಚೌಹಾಣ್ ಅವರು ಅಲ್ಲಿ ಸ್ಥಳದಲ್ಲಿರುವಂತಹ ಬಿಸಿ ಊಟ ಅಧಿಕಾರಿಗಳಾಗಿರ್ಬೋದು ಮತ್ತೆ ಹೆಡ್ ಮಾಸ್ಟರ್ ಆಗಿರ್ಬೋದು, ಜೊತೆಗೆ ಔರಾದ್ನ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಅವರು ಕೂಡ ಅವರು ಸ್ಥಳದಲ್ಲಿದ್ರು. ಅವರಿಗೂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ಮನೆಯ ಮಕ್ಕಳಿಗೆ ಇದೇ ತರ ನೀವು ಊಟ ಮಾಡಿಸ್ತೀರಾ ಏನು ಅಂತ ಪ್ರಶ್ನೆ ಕೂಡ ಕೇಳಿರುವಂತದ್ದು. ಒಟ್ನಲ್ಲಿ ಏನು ಔರಾದ್ನಲ್ಲಿ ಸರ್ಕಾರಿ ಶಾಲೆ ಮಟ್ಟದ ಆಹಾರ ಪದಾರ್ಥ ಸಾಗಾಟ ಆಗ್ತಿದೆ ಮತ್ತು ಅದೇ ರೀತಿ ಅಲ್ಲಿನ ಆಹಾರ ಪದಾರ್ಥ ಸಾಕಷ್ಟು ಒಂದು ಕಳಪೆ ಮಟ್ಟ ಇದ್ದಿದ್ದರಿಂದ ಶಾಸಕರು ಕೂಡ ಏನು ಗರಂ ಆಗಿ ಮುಂದಿನ ಒಂದು ಇದೇ ರೀತಿ ಆಗ್ಬಾರ್ದು ಅಂತ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಶಿವಯ್ಯ. होने ऊपर नीचे हाथ डाला, ऐसा अक्की है. आपके घर में चलता क्या ऐसा? नहीं, आपके घर में ऐसा चलता क्या? बोलो, आपके बेटे